ಆನ್ಲೈನ್ ಲಾಜಿಸ್ಟಿಕ್ಸ್ ಸೇವೆ ನೀಡುವ ಪೋರ್ಟರ್ ಮತ್ತು ಅಂಕಲ್ ಆ್ಯಪ್ಗಳ ವಿರುದ್ಧ ಚಾಲಕರ ಆಕ್ರೋಶ ಭುಗಿಲೆದ್ದಿದೆ. ಆದಾಯ ಕಡಿತ, ಸ್ಥಳೀಯ ಚಾಲಕರಿಗೆ ಕೆಲಸದ ಕೊರತೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಚಾಲಕರು ಪೋರ್ಟರ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಘಟನೆ ಬೆಂಗಳೂರಿನ ಹೊಸೂರು ರಸ್ತೆ ಸಮೀಪ ನಡೆದಿದೆ. ಪರಿಸ್ಥಿತಿ ಉದ್ವಿಗ್ನವಾಗುತ್ತಿದ್ದಂತೆ ಪೊಲೀಸರು ಮಧ್ಯಪ್ರವೇಶಿಸಿ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದಿದ್ದಾರೆ. ನಮಸ್ಕಾರ. ನೋಡಿ, ನಮ್ಮನ್ನೆಲ್ಲ ಪೊಲೀಸ್ ಜೀಬಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ವೇದಿಕೆ ಸದಸ್ಯರು ಹಲವಾರು ಸದಸ್ಯರು ಇಲ್ಲಿ ಇದ್ದಾರೆ. ಆಡ್ಗೋಡಿ ಪೊಲೀಸ್ ಸ್ಟೇಷನ್ ಇಂದ ನಮ್ಮನ್ನ ಕೋರ್ಟ್ ಆಫೀಸ್ ಇಂದ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಪ್ರಾಣ ಹೋಗಿ ಬರ್ಲಿ ಒಂದು ಚಾಲಕರ ವೇದಿಕೆ ಹೋಗ್ತೀನಿ. ಎಲ್ಲ ಚಾಲಕ ಮಿತ್ರಗಳಿಗೆ ಇಲ್ಲಿ ನ್ಯಾಯ ಸಿಗೋವರೆಗೂ ಇವತ್ತಲ್ಲ ನಾಳೆ ಆದ್ರೂ ನಾವು ಹೋರಾಟ ನಿಮ್ಗೆಲ್ಲರಿಗೂ ಕೂಡ. ಪೋರ್ಟರ್ ಹಾಗೂ ಅಂಕಲ್ ಆ್ಯಪ್ಗಳ ವಿರುದ್ಧ ಅಸಮಾಧಾನಗೊಂಡ ಚಾಲಕರು ಹೊಸೂರು ರಸ್ತೆ ಸಮೀಪ ಇರುವ ಪೋರ್ಟರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ರು. ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಚಾಲಕರನ್ನು ಪೊಲೀಸರು ತಡೆದು ವಶಕ್ಕೆ ಪಡೆದಿದ್ದು ಕೆಲ ಕಾಲ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಚಾಲಕರ ಆರೋಪದ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಪೋರ್ಟರ್ ಮತ್ತು ಅಂಕಲ್ ಆ್ಯಪ್ಗಳು ಚಾಲಕರಿಗೆ ನೀಡುತ್ತಿದ್ದ ಸೇವಾ ಮೊತ್ತವನ್ನು ಗಣನೀಯವಾಗಿ ಕಡಿತಗೊಳಿಸಿವೆ. ಹಿಂದೆ ಸಿಗುತ್ತಿದ್ದ ಆದಾಯ ಈಗ ಸಿಗುತ್ತಿಲ್ಲ. ದಿನವಿಡೀ ಕೆಲಸ ಮಾಡಿದರೂ ಖರ್ಚು ವೆಚ್ಚಗಳನ್ನು ಭರಿಸುವುದು ಕಷ್ಟವಾಗಿದೆ ಎಂದು ಚಾಲಕರು ಅಳಲು ತೋಡಿಕೊಂಡಿದ್ದಾರೆ. ಇದರ ಜೊತೆಗೆ ಹೊರ ರಾಜ್ಯದ ಚಾಲಕರನ್ನು ಕರೆಸಿ ಕೆಲಸಕ್ಕೆ ನಿಯೋಜಿಸಲಾಗುತ್ತಿದೆ ಎಂಬ ಆರೋಪವನ್ನು ಪ್ರತಿಭಟನಾಕಾರರು ಮಾಡಿದ್ದಾರೆ. ಇದರಿಂದ ಸ್ಥಳೀಯ ಚಾಲಕರಿಗೆ ಟ್ರಿಪ್ಗಳು ಕಡಿಮೆಯಾಗಿದ್ದು ಉದ್ಯೋಗ ಹಾಗೂ ಆದಾಯ ಎರಡರ ಮೇಲೂ ಪರಿಣಾಮ ಬೀರಿದೆ ಎಂದು ಅವರು ದೂರಿದ್ದಾರೆ. ಕೆಲಸ ಸಿಗದೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ಚಾಲಕರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕು ಎಂದು ಒತ್ತಾಯಿಸಿ ಪೋರ್ಟರ್ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾಗಿದ್ದರು. ಈ ಹಿಂದೆ ಕೂಡ ಪೋರ್ಟರ್ ಚಾಲಕರ ಸಂಕಷ್ಟದ ಬಗ್ಗೆ ಹಲವು ಬಾರಿ ಪ್ರಶ್ನೆಗಳು ಎದ್ದಿದ್ದು, ಇದೀಗ ಮತ್ತೊಮ್ಮೆ ಚಾಲಕರು ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಆ್ಯಪ್ ಆಧಾರಿತ ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಚಾಲಕರ ಸಮಸ್ಯೆಗಳು ಮತ್ತೆ ಮುನ್ನೆಲೆಗೆ ಬಂದಿವೆ. ಆದಾಯ ಕಡಿತ ಹಾಗೂ ಉದ್ಯೋಗದ ಅನಿಶ್ಚಿತತೆಯ ಬಗ್ಗೆ ಚಾಲಕರು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಸಂದರ್ಭದಲ್ಲಿ ಕಂಪನಿಗಳು ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಸ್ಪಂದನೆ ನೀಡುತ್ತಾರೆ ಎಂಬುದು ಕಾದು ನೋಡಬೇಕಿದೆ.